Hi, hello, namaskara ಎಲ್ಲರಿಗೂ. Welcome back to the channel and welcome to another new video. ಸೊ ಗಾಯ್ಸ್, ಇದು ಬಂದು ವೆಡ್ನೆಸ್ಡೇ ವ್ಲಾಗ್ ಆ್ಯಂಡ್ ನಾನು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಅವತ್ತು ಏಕಾದಶಿ ಇತ್ತು, ಪ್ರಥಮ ಏಕಾದಶಿ, ಆ್ಯಂಡ್ ಅದ್ರ ಜೊತೆಗೆ ಮೊಹರಮ್ ಇತ್ತು ಆ್ಯಂಡ್ ಎಲ್ಲರಿಗೂ ರಜಾ ಇತ್ತು ಅವತ್ತಿನ ದಿನ. ಸೊ ಆವಾಗ ಪ್ರಥಮ ಏಕಾದಶಿ ಟೈಮಲ್ಲಿ ನಾವು ನಮ್ಮ ಮನೆ ದೇವರಿಗೆ ಪೂಜೆ ಮಾಡ್ತೀವಿ. ಸೊ ಅದಕ್ಕೆ ಸ್ವಲ್ಪ ಅಡುಗೆ ವೆರೈಟೀಸ್ ಎಲ್ಲ ಮಾಡಬೇಕಲ್ಲ. ಸೊ ಅದಕ್ಕೆ ನಾನು ನಮ್ಮ ಅಪ್ಪ ಇಬ್ರು ಸ್ವಲ್ಪ ಶಾಪಿಂಗ್ ಆಗಂತ ಬಂದಿದ್ದೀವಿ. ಆ್ಯಂಡ್ ಸ್ವಲ್ಪ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ, ಸ್ವಲ್ಪ ಫ್ರೂಟ್ಸ್ ಶಾಪಿಂಗ್ ಮಾಡೋಣ ಅಂತ. ಯಾಕಂದರೆ ನಾವು ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಮಾಡ್ತೀವಿ ಆ್ಯಂಡ್ ಜೊತೆಗೆ ಫ್ರೂಟ್ಸ್ ಎಲ್ಲ ದೇವರಿಗೆ ಎಡೆ ಇಕ್ತೀವಿ ನಾವು. ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟೊಂದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ತಂದಿದ್ದೀವಿ ನಾವು. ಉಪವಾಸ ಇರಬೇಕು, ಬಟ್ ನಾನು ಇರಲಿಲ್ಲ. ಸೊ ನಾನು ಮತ್ತು ನಮ್ಮ ಅಕ್ಕ ಇಬ್ರಿಗೂ ಹೋಟೆಲಿಂದ ತಂದಿದ್ವಿ ವೆಜ್ ಪುಲಾವ್ ಮತ್ತು ವಡೆ ಮತ್ತು ಮೊಸರು ಬಜ್ಜಿ ಎಲ್ಲ ತಂದಿದ್ವಿ. ಇವಾಗೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ನನ್ನ ಪಾರ್ಟ್ ಕೆಲಸ ಆಗೋಯ್ತು, ಅದಕ್ಕೆ ನಾನು ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ 10:30 ಆಗಿದೆ ಟೈಮ್ ಆ್ಯಂಡ್ ಇವಾಗ ನಮ್ಮಪ್ಪ ಹೋಗಿದ್ದಾರೆ ತರಕಾರಿ ಎಲ್ಲ ತೊಗೊಂಬರೋಕ್ಕೆ. ಆ್ಯಂಡ್ ಇವಾಗ 10:30 ಆಗ್ತಾ ಇದೆ ಟೈಮ್. ಆ್ಯಂಡ್ ನಮ್ಮಪ್ಪ ತರಕಾರಿ ತೊಗೊಂಬಂದ್ಮೇಲೆ ಎಲ್ಲ ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ನಾನು ಎದ್ದೊಳಕ್ಕಿಂತ ಮುಂಚೆನೇ ನಮ್ಮಮ್ಮ ಎಲ್ಲ ಗುಡ್ಸ್ಕೊಂಡ್ಬಿಟ್ಟಿದ್ರು. ಆ್ಯಂಡ್ ಒರ್ಸೋ ಕೆಲಸ ನಂದಿತ್ತಲ್ಲ, ಸೊ ನಾನೆಲ್ಲ ಒರೆಸ್ಕೊಂಡು ಆಚೆ ಕಡೆನೂ ಎಲ್ಲ ರಂಗೋಲಿ ಹಾಕಿದ್ದೀನಿ. ತೋರಿಸ್ತೀನಿ, ರಂಗೋಲಿ ಹಾಕಿದ್ದೀನಿ ನಾನು. ನನಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ, ಅದಕ್ಕೆ ಅದು ಬರುತ್ತಲ್ಲ, ಅದೇನದು ಏನಂತಾರೆ ಅದನ್ನ, ಸ್ಟೆನ್ಸಿಲಲ್ಲಿ ಹಾಕಿರೋದು. ಅದು ಸ್ವಲ್ಪ ಇಲ್ಲೆಲ್ಲ ಉಲ್ಟೋಗ್ಬಿಟ್ಟಿದೆ, ಪರವಾಗಿಲ್ಲ, ಏನಾಗಲ್ಲ. ಆ್ಯಂಡ್ ಇಲ್ಲಿ ಪಾಟಲ್ಲಿ ಹೂವು ಎಷ್ಟು ಚೆನ್ನಾಗಿ ಬೆಳ್ಕೊಂಡೈತೆ. ಇಲ್ಲಿ ಇದೆಲ್ಲ ಕಟ್ ಮಾಡ್ಬೇಕು. ಇವಾಗ ಹೋಗಿ ಸಿಸರೆಲ್ಲ ತೊಗೊಂಬಂದು ಇದೆಲ್ಲ ಕಟ್ ಮಾಡಬೇಕು. ಇದು ಬಂದು ದೊಡ್ಡ ಪತ್ರೆ ಸೊಪ್ಪು. ಇದರಲ್ಲಿಂದ ಆರಿಗನೋ ಇದೇ ಆರಿಗನ್ ಆ್ಯಕ್ಚುಲಿ. ಇದರಲ್ಲಿಂದ ನಾವು ಒಣಗಿಸ್ಬಿಟ್ಟು ಆರಿಗನೋ ಥರ ಮಾಡಬೇಕು. ಇಲ್ಲಿಂದ ಇನ್ನೂ ಏನೂ ಹಾಕಿಲ್ಲ. ಇಲ್ಲ ಸ್ಪೂನ್ ತಗೋಬೇಕು. ಇವಾಗ ರೆಡಿ ಎಲ್ಲ ಆಗಿದ್ದೀವಿ ನಾವು, ಅದಕ್ಕೆ ಫೋಟೋ ತಕ್ಕೊಳಕ್ಕಂತ ಬಂದಿದ್ದೀವಿ. ಇಲ್ಲಿ ನಾವು ಟೆರೆಸ್ ಮೇಲೆ ಫೋಟೋ ತಗೊಳ್ಳೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಸ್ವಲ್ಪ ರೀಲ್ಸ್ ಕೂಡ ಮಾಡಬೇಕಾಗಿದೆ. ಅದು ಚೆನ್ನಾಗಿ ಬಂದರೆ ಅಪ್ಲೋಡ್ ಮಾಡ್ತೀನಿ, ನೀವು ಕೂಡ ನೋಡಿ. ಆ್ಯಂಡ್ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೀವು ಯಾರೂ ನೋಡ್ತಾನೆ ಇಲ್ಲ ಅನಿಸುತ್ತೆ. ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ಶಾರ್ಟ್ ಏನೋ ಸೀರೆ ಉಟ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ, ಆಯಿತಾ? ಅದು ಹೆಂಗಿದೆ ಅಂತ ಹೇಳಿ. ಆಮೇಲೆ ಶಾರ್ಟ್ಸು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ಮೇಲಿಂದ. ಸೊ ವಾಚ್ ದ್ಯಾಟ್ ಆಲ್ಸೋ. ಸೊ ಕಮ್ ಆನ್, ಲೆಟ್ ಸ್ಟಾರ್ಟ್. ಇವಾಗ ಫಸ್ಟ್ ನಮ್ಮ ಅಕ್ಕಂದು ಫೋಟೋಗ್ರಫಿ ನಡೆಯುತ್ತೆ, ಆಮೇಲೆ ನನ್ನ ನಡೆಯುತ್ತೆ, ಆಮೇಲೆ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಮನೆಗೆ ಹೋಗೋದು. ಓಕೆ, ಲೆಟ್ ಸ್ಟಾರ್ಟ್. ಬಾ, ತೆಗಿತೀನಿ ಬಾ. ಓಕೆ, ನಾವು ಜಾಸ್ತಿ ವೆರೈಟೀಸ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ನಾವು 4 ಜನನೇ ಇದ್ದಿದ್ದಲ್ಲ. ಸೊ ಅದಕ್ಕೆ ನಾವೇನೋ ಜಾಸ್ತಿ ವೆರೈಟೀಸ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಈ ಹಬ್ಬಕ್ಕೆ ನಾವು ಪಾಯಸ ಕಂಪಲ್ಸರಿ ಮಾಡ್ತೀವಿ. ಪಾಯಸ, ಹೆಸರುಬೇಳೆ ಕಂಪಲ್ಸರಿ ಇದ್ದೇ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ 1, 2, 3 ವೆರೈಟೀಸ್ ಎಲ್ಲ ಮಾಡಿ, ಬಾಯ್ಲ್ಡ್ ರೈಸ್ ಆ್ಯಂಡ್ ಬೇಳೆ ಸಾರು ಅನ್ನ ಮಾಡಿದ್ವಿ. ಆ್ಯಂಡ್ ಚಿತ್ರಾನ್ನ ಕೂಡ ಮಾಡಿದ್ವಿ. ಮೈ ಫೇವ್ರೇಟ್ ಇಸ್ ಚಿತ್ರಾನ್ನ. ಉಪವಾಸ ಇರೋರೆಲ್ಲರೂ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾರೆ, ಆದರೆ ನಾನು ಉಪವಾಸ ಇರಲಿಲ್ಲ. ಸೊ ಈವನ್ ದೆನ್ ನಾನು ಬಾಳೆ ಎಲೆ ಊಟ ಮಾಡ್ತೀನಿ, ಯಾಕಂದರೆ ಅಪರೂಪಕ್ಕೆ ಒಂದ್ಸತಿ ನಾವು ಬಾಳೆ ಎಲೆ ಈ ಥರ ಹಬ್ಬಕ್ಕೆ ತರೋದಲ್ವಾ. ಸೊ ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ನಾವು ಆಚೆ ಕಡೆ ಹೋಗಿದ್ವಿ ತಿನ್ನೋಕ್ಕೆ, ಚಾಟ್ಸ್ ತಿನ್ನೋಕ್ಕೆ. ಆ್ಯಂಡ್ ನಮ್ಮ ಮಾಮ ಕೂಡ ಬಂದಿದ್ದರು.
ಸೊ ಅಗೇನ್ ನಾವು ರಿಲಯನ್ಸ್ ಮಾರ್ಟ್ಗೆ ಹೋಗಿದ್ವಿ, ಇನ್ನೂ ಸ್ವಲ್ಪ ಸಾಮಾನು ಶಾಪಿಂಗ್ ಮಾಡಬೇಕು ಅಂತ. ಆ್ಯಂಡ್ ನಾವು ಈ ಥರನೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಚಿಕ್ಕ ಏನಾದ್ರು ಸಾಮಾನು ತೊಗೊಬೇಕಂದ್ರೂ ರಿಲಯನ್ಸ್ ಮಾರ್ಟ್ಗೆ ಹೋಗ್ಬಿಡ್ತೀವಿ. ಆ್ಯಂಡ್ ನಮ್ಮ ಮಾಮನಿಗೂ ಅಷ್ಟೇ ಸ್ವಲ್ಪ ಕಾರ್ಗೆ ಸಾಮಾನು ಬೇಕಾಗಿತ್ತು, ಅದು ಅಲ್ಲಿ ಸಿಗ್ತಾಯಿತ್ತು ಆ್ಯಕ್ಚುಲಿ. ತುಂಬ ಜಾಗದ ಕಡೆ ಹುಡುಕಿದ್ವಿ, ಆಮೇಲೆ ರಿಲಯನ್ಸ್ ಮಾರ್ಟ್ ಬಂದರೆ ಸೊ ರಿಲಯನ್ಸ್ ಮಾರ್ಟಲ್ಲಿ ಸಿಕ್ತು. ಸೊ ನಾವು ಅದನ್ನು ತೊಗೊಂಡ್ವಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಕ್ಲಾತ್ಸ್ ಶಾಪಿಂಗ್ ಮಾಡೋಣ ಅಂದ್ಕೊಂಡ್ವಿ, ಯಾಕಂದರೆ ತುಂಬ ದಿನ ಆಯಿತು, ಆಲ್ಮೋಸ್ಟ್ 1-2 ಮಂತ್ಸ್ ಆಗೋಯಿತು ನಾವೇನು ಬಟ್ಟೆನೇ ಶಾಪಿಂಗ್ ಮಾಡಿರಲಿಲ್ಲ. ಅದಕ್ಕೆ ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಹಂಗೆ ತುಂಬ ಸಾಮಾನುಗಳೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಬರ್ತಾ ಇಲ್ಲ ಬಿಡು, ಏನು ಇಕ್ಕೋಬೇಕಿತ್ತು ಅಯ್ಯೋ ಬೀಳ್ಸಿರ ಗಾಡಿ ಇಬ್ರು ಸೇರ್ಕೊಂಡು ನಂಗೆ ಗೊತ್ತಿಲ್ಲ. I don't know. So guys, this is it for today's vlog. Thanks for watching.